ಗೈಸ್ ಹುಲ್ ಕೊಯ್ಯಕ್ಕೆ ಬಂದಿದೆ ಅಂತಿಂತ ಹುಲ್ ಕೂದಾಯಿತು ನೋಡಿ. ಇದನ್ನು ಕೂದೋ ಜಾಗ ಇಷ್ಟೆಲ್ಲ ಕೂದಿದ್ದೀನಿ. ಆದ್ರೆ ಆಗಿತ್ತು ನೋಡ್ರಿ ಬರೀ ಇಷ್ಟೇ ಹುಲ್ಲು ಇಷ್ಟೇ ಬರೀ ಅಂತಿತ್ತು. ಹಂಗೆ ಅಂದರೆ ಹುಲ್ಲು ಬೇಕಾಗಿತ್ತು. ಸರಿ ಆಯಿತು ಅಂತ ಇಲ್ಲಿ ಸ್ವಲ್ಪ ಕೂದೆ. ಅಲ್ಲಿ ನೋಡಿದ್ರೆ ಎಲ್ಲ ಬರೀ ಕಾಂಗ್ರೆಸ್ ಕಡೆನೇ ಇದೆ. ಸ್ವಲ್ಪ ಆದಾಗ್ತೆ ಹಂಗೂ ಮಾಡ್ಮರಿದೆ ಮೇಯ್ತದೆ. ಆದ್ರೆ ನಮ್ಮ ಮಸ ಸೋಂಬೇರಿ ಕಾಂಗ್ರೆಸ್ ಕಡೆ ಮೇಯ್ದ್ರಲ್ಲಿ. ಚಿಗರಿದ್ರೆ ಮೇಯ್ತದೆ, ದೊಡ್ಡದಿದ್ರೆ ಮೇಯಲಾದದೆ ಅಂತಿಂತ ಹುಲ್ ಕೂದಾಯ್ತು. ನಿಂತು ಹುಲ್ ಕೂದೆ ಹಂಗೆ ಕುತ್ತಿ ಹುಲ್ ಕೂದೆ. ನಿಂತಂದ್ರೆ ಬಗ್ಕೊಂಡು ಆಮೇಲೆ ನೀವೇನೇನೋ ತಿಳ್ಕೊಳಕ್ಕೆ ಹೋಗ್ಬೇಡಿ, ನಡ ನೋಯ್ತದೆ. ಒಂದ್ಸಲಕ್ಕೆ ಕುತ್ಕೊಂಡು ಕೊಯ್ದು ಹುಲ್ಲ, ಆಮೇಲೆ ನಿಂತ್ಕೊಂಡು ಕೊಯ್ದು ಹುಲ್ಲ. ಸರಿ ಆಯಿತು ಅಂತ ಅಂತಿತ್ತು ಹುಲ್ ಕೂದಾಯಿತು. ಹುಲ್ಲು ಜೊತೆಗೆ ಅಂಬೆ ಇದೆ ಜಾಸ್ತಿ, ಹುಲ್ಲೇ ಕಮ್ಮಿ. ಮುಂಚೆನೇ ಗೊತ್ತಾಗಿದ್ರೆ ಈ ಜಾಗ ಬಂದು ಹುಲ್ ಕೂದಾಕ್ಬಿಡುವೆ. ಜಾಗ ಗೊತ್ತಿತ್ತು ಆದರೆ ಹುಲ್ ಸಿಗ್ತದೆ ಅಂತ ಗೊತ್ತಿರಲಿಲ್ಲ. ಗೈಸ್ ಎಲ್ರಿಗೂ ನಮಸ್ಕಾರ. ನೋಡಿ ಈಗ ಅಷ್ಟು ಹುಲ್ಲು ಹಾಕಿದ್ರೆ ಒಂದರಿ ಇರ್ಬೇಕು ಅಷ್ಟೇ ಹುಲ್ಲು. ಈಗ ಈ ಕಡೆ ಒಂದು ಸೈಡಿಗೆ ಹಾಕ್ಬಿಡ್ತೀನಿ ಎಲ್ಲ ಹುಲ್ಲನ್ನ, ಆಗುತ್ತೆ ನಾವು ಹುಲ್ಲು ಎಲ್ಲನೂ. ಹೊರೆಯನ್ನು ಕಟ್ಬಿಡ್ತೀನಿ, ಆದರೆ ಹೊರೆ ಎತ್ತೋದಕ್ಕೆ ಅದು ಏನಾಯ್ತು ನಿಲ್ವೋ ಗೊತ್ತಿಲ್ಲ. ಎತ್ತೇನಿಲ್ವೋ ಅದು ಗೊತ್ತಿಲ್ಲ, ಆದರೆ ಎತ್ತುತ್ತೀನಿ ಅಂತ ಮನಸ್ಸಿದೆ. ಯಾಕೆಂದರೆ ಯಾವಾಗಲೂ ಹುಲ್ ಕೊಯ್ತೀನಲ್ವಾ, ಒಬ್ಬನೇ ಎತ್ಕೊಯ್ತೀನಿ. ಇಷ್ಟಕ್ಕೆ ಕೂದ್ರೆ ಎತ್ಕೊ ಹೋಗ್ಲೇಬೇಕಲ್ಲ. ನನ್ನ ಗಾಡಿ ಬೇರೆ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದೀನಿ ದೂರದಲ್ಲಿ. ಒಂದು ಅರ್ಧ ಕಿಲೋಮೀಟ್ರು ಹುಲ್ಲು ಹೊರಲೇಬೇಕು. ಸರಿ ಆಯ್ತು ರೀ, ಹೊರೆ ಕಟ್ತೀನಿ. ವಯಸ್ಸು ಅಂತಿಂತೂ ಹೊರೆ ಕಟ್ಟಾಯ್ತು ಹುಲ್ಲೋರೆಯ ನೋಡಿದೆ ಹೊರೆ ಎಷ್ಟು ಅಪ್ಪದೆ. ಎತ್ಕೋಗೋದೇ ಇರೋದು ಈಗ ಇಲ್ಲಿಂದ ನನ್ನ ಗಾಡಿ ಅದೆಲ್ಲ ಅಲ್ಲಿ ತನಕ. ಯೂಟ್ಯೂಬಲ್ಲಿ ಸಾಂಗ್ ಹಾಕ್ತೀವಿ, ಚೆನ್ನಾಗಿರೋದಾರ ನಮ್ಗೆ ಬೇಕಾಗಿದ್ದು ಹಾಕೋಬೋದು. ಆದರೆ ಅದು ಮ್ಯೂಸಿಕ್ ಕೇಳ್ತಿದ್ದೆ ಅದೆಲ್ಲ ಸಾಂಗ. ಸ್ಪೋಟಿ ಆ್ಯಪು ಅದರಲ್ಲಿ ನಾನು ಸಾಂಗೇ ಕೇಳಿಲ್ಲ ಅಂತಂಥ ಸಾಂಗ್ಗಳು ಬರ್ತವೆ ಗುರು. ಯೂಟ್ಯೂಬಲ್ಲಿ ಸಿಕ್ಕಲ್ವೋ ಗೊತ್ತಿಲ್ಲ ಆ ಸಾಂಗು, ಆದರೆ ಸ್ಪೋಟಿ ಆ್ಯಪಲ್ಲಿ ಆ ಸಾಂಗ್ಗಳು ಬರ್ತವೆ. ಅಯ್ಯೋ, ಸಾಂಗ್ ಕೇಳ್ತಾ ಆರಾಮಾಗೆ ಹುಲ್ ಕುಯ್ಮ ಅಂದರೆ ಒಳ್ಳೆ ಮೂಡಲ್ಲಿ ಅದರಲ್ಲೇ ಅಂತಿಂಥ ಸಾಂಗ್ಗಳು ಬರ್ತವೆ. ನಾನು ಹಿಂಗೆ ಡಬಲ್ ಪ್ರೆಸ್ ಮಾಡೋಣ ಹುಲ್ ಕುಯ್ಯೋಣ ಒಂದು ಗೊತ್ತಾಯ್ಕಿಲ್ಲ ನೋಡಿ. ಕುಳ್ಳ ಈಗ ಇಲ್ಲಿ ಮರ ಕೊಡ್ತಿದ್ದೀನಿ. ಏನಕ್ಕೆ ಅಂತ ಗೊತ್ತಾ ನಿಮಗೆ? ಏನಕ್ಕೆ ಅಂದರೆ ಕಮೆಂಟ್ ಮಾಡಿ ಮುಂಚೆ ಹೇಳ್ತೀನಿ ಕೇಳಿ. ಆ ಕುಳ್ಳು ಏನಕ್ಕೆ ಗೊತ್ತಾ ನಾನು ಮಾಡ್ಕೊಡ್ದಿರೋದು? ನಾನು ಹುಲ್ಲೋರು ಎತ್ಕೊತೀನಿ, ಎತ್ಕೊಂಡಾದ್ಮೇಲೆ ಹೋಯ್ತಾ ಕುಳ್ಳು ತೊಗೊಂಡೋಗೋಕ್ಕೆ. ಯಾಕೆಂದರೆ ಕುಳ್ಳು ಎತ್ಕೊಂಡು ಇಲ್ಲದಲ್ಲ ದಯ್ಯ ಈ ಹೊರೆ ಎತ್ತಕ್ಕಾಗಲ್ಲ ನನ್ನ ಕೈಲಿ. ಆರಾಮಾಗೆ ಇದು ಎತ್ತಿರ್ಬೇಕಾರೆ ಅದು ಕಲ್ಲು ಎತ್ತರಲ್ಲ, ಹಂಗಾರೆ ಎತ್ಕೊಬಿಡ್ಬೋದು ಅತ್ತಗೆ ಉಳಿಸ್ಕೊಂಡು ಹೆಗಲ ಮೇಲೆ, ಸರಿನಾ? ಆದರೆ ಕುಳ್ಳದಲ್ಲ ಯಾಮಾರ್ರೆ ಎಲ್ಲರೂ ಕುಯ್ಕೊಬಿಟ್ರೆ ಅದಕ್ಕೋಸ್ಕರ. ಸರಿ ಗಾಯ್ಸ್, ಇವತ್ತಿನ ವೀಡಿಯೋ ಹೇಗಿತ್ತು ಅಂತ ತಿಳಿಸಿ, ಮತ್ತು ಆದಷ್ಟು ವೀಡಿಯೋನ ಶೇರ್ ಮಾಡಿ, ಓಕೆನಾ? ಥ್ಯಾಂಕ್ ಯು ಗೈಸ್. ಈ ಸಂತೆಂತೂ ಹುಲ್ಲೋರು ತಗೊಬಂದೆ ನೋಡಿ, ಗಾಡಿನೂ ಬರುತ್ತೆ ಆಯ್ತಾ, ಅಲ್ಲಿಂದ ಹೊತ್ಕೊಬಂದಿದ್ದಕ್ಕೆ. ಯಾವತ್ತಿಲ್ಲ ಇವತ್ತು ಸ್ವಲ್ಪ ದಯವಿಟ್ಟು ಕೂತ್ಬಿಟ್ಟೆ ಇವತ್ತು. ಯಾಕೆಂದರೆ ವೀಡಿಯೋ ಮಾಡ್ತಿದ್ದಲ್ಲ ಅದಕ್ಕೆಲ್ಲ ಸ್ವಲ್ಪ ದಯಚ್ ತೊಗೊಂಡೋಗಮ್ಮ ಅಂತ ಅನಿಸ್ತು ಇವತ್ತು, ಅದಕ್ಕೋಸ್ಕರ ಅಷ್ಟೇ. ನನಗೆ ಸ್ವಲ್ಪ ಒಳ್ಳಿದೆ ಇವತ್ತು, ಅರ್ಧ ನಾನು ನೆನೆಸ್ತೀನಿ, ಇನ್ನು ಅರ್ಧ ನಾಳೆಗೆ ಆಗುತ್ತಲ್ಲ. ಹೊಡ್ತೀನಿ ಎದುರುಗ ಹುಡುಕೋಬೇಕು. ಯಾಕೆ ಅಕಸ್ಮಾತ್ ನಾಳೆ ಮಳೆ ಹೋದರೆ, ಅಕಸ್ಮಾತ್ ನಾನು ಎಲ್ಲರೂ ಹೋದರೆ, ಎಲ್ಲೂ ಹೋಗಲ್ಲ ಹೇಳಿ ಅಕಸ್ಮಾತ್ ಯಾರ ಸತ್ತೋಗ್ಬಿಟ್ರೆ ಎಲ್ಲರೂ ನಮ್ಮ ನೆಂಟರಲ್ಲಿ, ಅದಕ್ಕೋಸ್ಕರ ಹೇಳಿದಷ್ಟೇ. ಮನೆ ತುಂಬ ಇರ್ತೀನಿ ಯಾವಾಗಲೂ. ಎಷ್ಟು ನೋಡಿ ಅಂತಿಂತೂ ಹುಲ್ಲೋರು ಹೊತ್ಕೊಬಂದೆ, ಗಾಡಿನ ಮಾಡಿದ್ದೆ. ಅಲ್ಲಿಂದ ಹೊತ್ಕೊಂಡಿದ್ದಕ್ಕೆ ಕತ್ತೆಲ್ಲ ಹೋಗ್ತದೆ. ಒಂದೊಂದ್ಸಲ ಗಾಡಿ ಒಳಗೆ ತೊಗೊಬಿಡ್ತಿದೆ, ಆದರೆ ಇಲ್ಲಿ ಗಾಡಿ ತಡೀತಿದೆ. ಗಾಡಿದು ಕೆಳಗಡೆದಲ್ಲ ಅದು ಕಾಣಿಸ್ತಿದೆಯಾ ಅಲ್ಲಿ. ಭಯ ಹೋಯ್ತು ನನಗೆ, ಎತ್ಬೇಕಲ್ಲಪ್ಪ, ಅಲ್ಲೇ ಹೊತ್ಕೊಬಂದು ಸಾಕಾಗದೆ. ತಿರ್ಗಾ ಇಲ್ಲಿಂದ ಎತ್ತಿ ಗಾಡಿ ಬಂದಿದೆ. ಆದ್ರೆ ವೀಡಿಯೋ ಮಾಡುವಾಗ ನಾನು ಸರಿಯಾಗಿ ಮಾಡ್ತಾಯಿತ್ತು ಅಂತ ನೀವೆಲ್ಲ ಹೇಳ್ತಿಲ್ವ, ನಾನು ಸರಿಯಾಗಿ ಮಡಗಿದೆ. ಏನು ಮಾಡೋದು, ಬ್ಯಾಡ್ ಲೈಕ್, ತಿರುಗಿ ಎತ್ತಬೇಕಲ್ಲ. ನನಗೆ ಮದುವೆ ಹೊಡಿತಿದ್ದೆ ಊಟ ಮಾಡಿ ಈಗ ಅರಗಿಸ್ಬೇಕು. ಗೈಸ್ ಫುಲ್ ಕೂದಿದ್ದೀನಿ, ಆದರೆ
ಏನು ಗೊತ್ತಾ, ಒಂದು ವಿಷಯ ಹೇಳ ನಿಮಗೆ. ಹುಲ್ಲಿಗೆ ನನಗಿಂತ ಹುಲ್ಲೇ ತಪ್ಪಾಗದೆ. ಗಾಡಿನೂ ಅಷ್ಟೇ, ಆ ಹುಲ್ ತಕ್ಕನಾಗ ಗಾಡಿ ಅದೇ, ಆದ್ರೆ ನಾನೇ ಇಲ್ಲ ಆ ವೇಡ್ ತಕ್ಕನಾಗಿವೆ. ಆದರೆ ಹುಲ್ಲು ಕೂದ್ದೀನಿ, ಹೊತ್ಕೊಂಡು ಬರ್ತೀನಿ, ಆ ಗಾಡಿಯ ಮೇಂಟೈನು ಮಾಡ್ತೀನಿ. ಇದು ನನ್ಗೆ ಗೊತ್ತು ಅಂದರೆ ಗೊತ್ತಲ್ಲ, ನನಗಿಷ್ಟ ಗಾಡಿ ಅಂದರೆ. ಈಗ ನಾಷ್ಟ ಮಾಡಬೇಕು, ಎಸ್ತದೆ ಸುಸ್ತಾಗ್ತದೆ. ಹುಲ್ ತಗೊಂಡು ಗಾಡಿ ನೋಡಿಕೊಂಡು ನನಗೆ ಹೋಗ್ತೀವಿ. ನನಗೋಸ್ಕರ ನಮ್ಮ ಸಿನಿಮಾ ವೆಯ್ಟ್ ಮಾಡಿರುತ್ತೆ. ಹಾಂ, ಹಂಗಂದ್ರೆ ನಮ್ಮ ಹಸು ಅಂತ ಕಡೆಗೆ ಹುಲ್ಲು ಹಾಕ್ಬೇಕು. ಆಮೇಲೆ ಗೊತ್ತಾ, ಬದಾಕ್ಬಿಡುತ್ತೆ ನನಗೆ. ಬೇಕಾದ್ರೆ ಇನ್ಸ್ಟಾ ಒಂದು ವೀಡಿಯೋ ಮಾಡಿದ್ದೀನಿ, ನಮ್ಮ ಹಸು ನನಗೆ ಬೈಯೋದ, ಅದು ನೋಡಿ. ಓಕೆ ಫ್ರೆಂಡ್ಸ್, ಎಲ್ರಿಗೂ ಥ್ಯಾಂಕ್ ಯು. ದಿನ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಓಕೆನಾ? ನೋಡ್ತಾ ಇರಿ, ಶೇರ್ ಮಾಡ್ತಾ ಇರಿ, ಓಕೆನಾ ಗೈಸ್? ನೋಡಿ, ಇದೇ ನಮ್ಮ ಹೊಸ ಸಿಂಹ ಅಂತ ಕರಿತೀನಿ ಪ್ರೀತಿಯಿಂದ. ಕೆರ್ಕತ್ತದೆ ಗುವ್ಯ ಮುಂಡದು ನೋಡಿ, ಚೆನ್ನಾಗಿದೆಯಾ? ನನಗೆ ಓದಿರ್ತದೆ, ಬಂದರೆ ಹೊಡೆದಾಕ್ಬಿಡ್ತೀನಿ. ಚೆನ್ನಾಗಿದೆ ಅಂತ ಸುಮ್ಮನೆ ಇದ್ದೀನಿ, ಇಲ್ಲಾಂದರೆ ಅಷ್ಟೇ ನಿನಗೆ ಇವತ್ತು. ಕೊಂದು ಕಡಕ್ಕೆ ಹುಲ್ಲು ಹಾಕ್ತಾನೆ ಮಸಿಗೆ, ಮೇಯ್ತಾ ಇದೆ. 2 ವರ್ಷದಿಂದ ಬರೀ ಹುಲ್ಲು ಹಾಕೋದು, ಮೇಯ್ಸೋದು, ಹಿಂಡಿ ತಂದು ಕೊಡೋದು, ಬರೀ ಇದೇ ಆಯಿತು. ಕರ ಮಾತ್ರ ಇನ್ನೂ ಹಾಕಲಿಲ್ಲ. ನಮ್ಮೂರಲ್ಲಿ ಕೇಳಿದ್ರೆ ಈ ತಿಂಗಳು ಹಾಕುತ್ತೆ, ನೆಕ್ಸ್ಟ್ ತಿಂಗಳು ಹಾಕುತ್ತೆ ಅಂತ ಹೇಳ್ತಾನೆ ಅವನಿ. ಅಡಿ ಮಾಡೋಕ್ಕೂ ಪೌಡ್ರ್ ಕೊಟ್ಟೆ ತಂದು, ಆದರೂ ಇನ್ನೂ ಕರೆನೇ ಹಾಕಲಿಲ್ಲ, ಅಡಿನೂ ಬಿಡಲಿಲ್ಲ. ಅದು ಯಾವತ್ತು ಹಾಕುತ್ತೋ ಒಂದು ಗೊತ್ತಿಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಈ ಆಡುಗಳ ಭಾನುವಾರ ತಂದಿತ್ತು, ಇವತ್ತು 5 ದಿನ ಆಯಿತು. 2 ದಿನನೂ ಮೂಸಿ ಬಿಡ್ಕತ್ತಿರಲಿಲ್ಲ. ಸದ್ಯ ಸುಮ್ಮನೆ ಅದು. ನೀರು ಕುಡ್ಸ್ಕೊರು, ನೀರೇ ಕುಡಿಯಕ್ಕಿಲ್ಲ. ಸುಮಾರು ಮೇಯ್ತವೆ, ಇವಾಗ ಪರವಾಗಿಲ್ಲ, ಚೆನ್ನಾಗಿ ಮೇಯ್ತವೆ. ಹತ್ರಕ್ಕೋರ ಮಾತ್ರ ಕರಿ ಕೂದ್ರಿ ಇದ್ರಕ ಹೋಯ್ತದೆ. ನಾನೇನು ಕೂತ್ ಪಾಲಾಕ್ಬಿಡ್ತೀನಿ ನಾನು, 2 ಹಂಗಾಡ್ತವೆ ಈಗಲೇ. ಗೈಸ್, ಫುಲ್ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ ಗೈಸ್. ಥ್ಯಾಂಕ್ ಯು.